ಪ್ರೀತಿ ವಿಚಾರದಲ್ಲಿ ಅದೆಷ್ಟೋ ಯುವಕರು ತುಂಬಾ ವೀಕ್ ಆಗಿರ್ತಾರೆ. ಯುವಕರು ಅಂತ ಮಾತ್ರ ಅಲ್ಲ, ಜೆನ್ಯೂನ್ ಆಗಿ ಲವ್ ಮಾಡಿದಂಥ ಯುವತಿಯರು ಕೂಡ ತುಂಬಾ ವೀಕ್ ಆಗಿರ್ತಾರೆ. ಆ ಪ್ರೀತಿ ಕೈ ಕೊಡ್ತು ಅಂದರೆ ಅದೆಷ್ಟೋ ಜನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಆ ಕ್ಷಣಕ್ಕೆ ಪ್ರಾಣ ದೊಡ್ಡದಾಗಿರೋಲ್ಲ, ಪ್ರೀತಿ ಮಾತ್ರ ದೊಡ್ಡದಾಗಿರುತ್ತೆ. ಅಂಥದ್ದೊಂದು ಘಟನೆ ಬೆಂಗಳೂರಿನಲ್ಲೂ ಕೂಡ ನಡೆದಿದೆ. ಮದುವೆಗೆ ಯುವತಿ ಒಪ್ಪದಿದ್ದಕ್ಕೆ ಮನನೊಂದ ಯುವಕ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಯಲಹಂಕ ನ್ಯೂಟೌನ್ ಠಾಣಾ ವ್ಯಾಪ್ತಿಯಲ್ಲಿ. 23 ವರ್ಷದ ಅಭಿಷೇಕ್ ಪ್ರಾಣವನ್ನು ಕಳೆದುಕೊಂಡಿರುವಂಥ ಯುವಕ. ಈಗಿನ್ನೂ 23, ಕಾಲೇಜನ್ನು ಮುಗಿಸಿ ಕೆಲಸಕ್ಕೆ ಸೇರಿ ತನ್ನ ಕನಸುಗಳಿಗೆ ರೆಕ್ಕೆ ಕಟ್ಟಿ ಹಾರುವಂಥ ವಯಸ್ಸು. ಆದರೆ ಪ್ರೀತಿ ಸಿಗಲಿಲ್ಲ ಅಂತ ಸಣ್ಣ ಕಾರಣಕ್ಕೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಕನಸಿನ ಕೋಟೆಯನ್ನು ಹೊಡೆದಾಕಿದ್ದಾನೆ. ಇದರಿಂದ ಆ ಮನೆಯವರಿಗೆ ಎಷ್ಟು ನೋವಾಗಿರಬೇಡ, ಅವರ ಕುಟುಂಬಸ್ಥರಿಗೆ ಎಷ್ಟು ಸಂಕಟ ಆಗಿರಬೇಡ. ಅಪ್ಪ ಅಮ್ಮ ಮಗನನ್ನು ಸಾಕಿ ಬೆಳೆಸಿ ದೊಡ್ಡವನಾಗ್ತಿದ್ದಾನೆ, ಚೆನ್ನಾಗಿ ಓದ್ತಿದ್ದಾನೆ, ನಮ್ಮ ಕನಸನ್ನು ನನಸು ಮಾಡ್ತಿದ್ದಾನೆ ಅಂದ್ಕೊಂಡಂಥ ಅಪ್ಪ ಅಮ್ಮನಿಗೆ ಎಷ್ಟು ಭ್ರಮಾನಿರಸ ಆಗಿರಬೇಡ ಅಲ್ವಾ. ಇತ್ತೀಚೆಗಷ್ಟೇ ಅಭಿಷೇಕ್ ಖಾಸಗಿ ಕಾಲೇಜಿನಲ್ಲಿ BCom ಮುಗಿಸಿದ್ದ. ಸದ್ಯ ಘಟನಾ ಸ್ಥಳಕ್ಕೆ ಯಲಹಂಕ ನ್ಯೂಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಸಂಬಂಧ ಆಗಿದ್ದಿಷ್ಟು. ಅಭಿಷೇಕ್ ಖಾಸಗಿ ಕಾಲೇಜಿನಲ್ಲಿ BCom ಓದ್ತಾ ಇದ್ದ. ಯುವತಿಯ ಜೊತೆಗೆ ಪ್ರೀತಿಯಲ್ಲೂ ಬಿದ್ದಿದ್ದ. ಕಳೆದ 6-7 ವರ್ಷದಿಂದ ಈ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಇಬ್ಬರ ಪ್ರೀತಿ ವಿಷಯ ಯುವತಿಯ ಮನೆಯವರಿಗೆ ಗೊತ್ತಾಗಿತ್ತು. ಇತ್ತ ಯುವತಿಯ ಪೋಷಕರು ಅಭಿಷೇಕ್ ಜೊತೆ ಮದುವೆಗೆ ನಿರಾಕರಣೆ ಕೂಡ ಮಾಡಿದ್ರು. ಹೀಗಾಗಿ ಯುವತಿ ಅಭಿಷೇಕ್ನನ್ನ ಆ ಕ್ಷಣದಿಂದ ಅವಾಯ್ಡ್ ಮಾಡಲು ಶುರು ಮಾಡಿದ್ಲು. ಇದರಿಂದ ಮನನೊಂದ ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಡೆತ್ ನೋಟ್ ಕೂಡ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಡೆತ್ ನೋಟ್ನಲ್ಲಿ ಏನಿದೆ, ಯಾರ ಹೆಸರನ್ನು ಬರೆದಿದ್ದಾನೆ ಅನ್ನೋದು ಕಂಪ್ಲೀಟ್ ಆದ ಮಾಹಿತಿ ಇನ್ನೂ ಹೊರಬಂದಿಲ್ಲ. ಆದರೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದೀನಿ ಎಂಬ ಮಾಹಿತಿಯನ್ನು ಅಭಿಷೇಕ್ ಬರೆದಿದ್ದಾರೆ. ಪ್ರೀತಿ ಅನ್ನೋದು ಎಲ್ರಿಗೂ ಬಹಳ ಮುಖ್ಯ, ಹೌದು. ಆದರೆ ಆ ಒಂದು ಕ್ಷಣ ಯೋಚನೆ ಮಾಡಿದರೆ ಅಭಿಷೇಕ್ ತನ್ನ ತಂದೆ ತಾಯಿಗೋಸ್ಕರನಾದರೂ ಬದುಕ್ತಾ ಇದ್ದ ಅನಿಸುತ್ತೆ. ಅದು ದುರಂತ ಅಂತ್ಯವನ್ನು ಆದರೆ ತನ್ನ ಕೈಯಾರೆ ತಾನೇ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ.